ಬೆಂಗಳೂರಿನಲ್ಲಿ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಸಮೀಕ್ಷೆ ಮುಂದುವರೆದಿದೆ. ಆದರೆ ಸಮೀಕ್ಷೆದಾರರಿಗೆ ಒಂದಲ್ಲ ಒಂದು ರೀತಿ ಸಮಸ್ಯೆ ಎದುರಾಗ್ತಾ ಇದೆ. ಇದೀಗ ಬೀದಿ ಮತ್ತು ಸಾಕು ನಾಯಿಗಳ ಕಾಟ ಶುರುವಾಗಿದೆ. ಈ ಕುರಿತ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೀವೇ ನೋಡಿ. ಜಾತಿ ಗಣತಿ ಸಮೀಕ್ಷೆಗೆ ಹೋದವರಿಗೆ ನಾಯಿ ಕಾಟ, ಇಬ್ಬರು ಗಣತಿದಾರರಿಗೆ ಕಚ್ಚಿದ ನಾಯಿ. ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಘಟನೆ. ಬೆಂಗಳೂರಿನಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಮುಂದುವರೆದಿದೆ. ಇದೇ ತಿಂಗಳ 24ರವರೆಗೆ ಸಮೀಕ್ಷೆ ಮುಂದುವರೆದಿದೆ. ಇನ್ನೂ 10 ದಿನ ಸಮೀಕ್ಷೆ ನಡೆಯಲಿದೆ. ಆದರೆ ಗಣತಿದಾರರಿಗೆ ದಿನಕ್ಕೊಂದು ಸಮಸ್ಯೆಗಳು ಎದುರಾಗುತ್ತಿವೆ. ಮನೆ ಮನೆಗೆ ಸಮೀಕ್ಷೆಗೆ ತೆರಳುವ ಗಣತಿದಾರರಿಗೆ ಬೀದಿ ನಾಯಿಗಳ ಕಾಟದ ಜೊತೆಗೆ ಸಾಕು ನಾಯಿಗಳ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಕಾರಣ, ಗಣತಿಗೆ ಮನೆಗೆ ತೆರಳುವಾಗ ಸಾಕು ನಾಯಿಗಳು ಏಕಾಏಕಿ ದಾಳಿ ಮಾಡುತ್ತಿವೆ. ಹೌದು, ಬೆಂಗಳೂರಿನಲ್ಲಿ ಪದ್ಮನಾಭನಗರದಲ್ಲಿ ಸಮೀಕ್ಷೆಗೆ ತೆರಳುತ್ತಿದ್ದ ಇಬ್ಬರು ಗಣತಿದಾರರಿಗೆ ಸಾಕು ನಾಯಿಯೊಂದು ಕಚ್ಚಿದೆ. ಕೂಡಲೇ ಇಬ್ಬರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಆದರೆ ನಾಯಿಗಳ ಅಟ್ಟಹಾಸ ಮಾತ್ರ ಕಮ್ಮಿಯಾಗಿಲ್ಲ. ಬೆಂಗಳೂರಿನಲ್ಲಿ ಸಮೀಕ್ಷೆಗೆ ಗೈರಾದವರಿಗೆ ಸ್ಯಾಲರಿ ಕಟ್. 2300 ಗಣತಿದಾರರ ವೇತನ ಕಡಿತಕ್ಕೆ ಮುಂದಾದ ಜಿಬಿಎ. ಸಮೀಕ್ಷೆಗೆ ನಿರಂತರವಾಗಿ ಗೈರಾದ್ರೆ ಸಸ್ಪೆಂಡ್ ಎಚ್ಚರಿಕೆ. ಇಷ್ಟೆಲ್ಲ ಸಮಸ್ಯೆ ಮಧ್ಯೆ ಸಮೀಕ್ಷೆದಾರರಿಗೆ ಜಿಬಿಎ ಶಾಕ್ ಕೊಟ್ಟಿದೆ. ಗಣತಿಗೆ ಸಾಕಷ್ಟು ಜನ ಗೈರಾಗುತ್ತಿದ್ದಾರೆ. 24ರವರೆಗೆ ಡೆಡ್ಲೈನ್ ಇದ್ದು ಇನ್ನೂ ಸಾಕಷ್ಟು ಮನೆಗಳ ಸಮೀಕ್ಷೆ ಮಾಡುವ ಗುರಿ ಇದೆ. ಹೀಗಾಗಿ ಬೆಂಗಳೂರು ನಗರದಲ್ಲಿ ನಡೆಯುತ್ತಿರುವ ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆಯಲ್ಲಿ ಅನಧಿಕೃತವಾಗಿ ಹಾಜರಾಗದ ಸಮೀಕ್ಷೆದಾರರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳಲು ಜಿಬಿಎ ಸನ್ನದ್ಧವಾಗಿದೆ. ಸುಮಾರು 46 ಲಕ್ಷ ಮನೆಗಳಿಗೆ ಸಮೀಕ್ಷೆ ನಡೆಸಬೇಕಾಗಿದ್ದು, ಇದಕ್ಕಾಗಿ ಸುಮಾರು 21,000 ಸಮೀಕ್ಷೆದಾರರನ್ನ ನಿಯೋಜಿಸಲಾಗಿದೆ. ಆದರೆ ಇದರಲ್ಲಿ 2,300 ಸಮೀಕ್ಷೆದಾರರು ಯಾವುದೇ ಕಾರಣವಿಲ್ಲದೆ ಹಾಗೂ ಅನಧಿಕೃತವಾಗಿ ಗೈರು ಹಾಜರಾಗಿದ್ದಾರೆ. ಇವರಿಗೆ ವೇತನ ಕಡಿತ ಮಾಡೋದಾಗಿ ಜಿಬಿಎ ವಾರ್ನ್ ಮಾಡಿದೆ. ಇದೇ ಕಂಟಿನ್ಯೂ ಆದ್ರೆ ಅಥವಾ ಸಮೀಕ್ಷೆಗೆ ಹಾಜರಾಗದೇ ಇದ್ರೆ ಅಮಾನತು ಮಾಡುವುದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ 39 ಲಕ್ಷ ಮನೆಗಳ ಸರ್ವೆ ಮಾಡಬೇಕಾಗಿದೆ. ಇದುವರೆಗೂ ಸರ್ವೆ ಆಗಿರೋದು ಬರೀ 29% ಅಷ್ಟೇ. 24ನೇ ತಾರೀಕಿನ ಒಳಗಡೆ ಮುಕ್ತಾಯ ಮಾಡಬೇಕಾಗಿದೆ. ಸಮಯಾವಕಾಶ ಕಡಿಮೆ ಇದ್ದು ಜನ ಸ್ಪಂದಿಸುತ್ತಿಲ್ಲ. ಹೀಗಾಗಿ ಸ್ಥಳೀಯ ಶಾಸಕರು ಮತ್ತು ಸಂಸದರ ಬೆಂಬಲ ಕೋರಲು ಮುಂದಾಗಿದ್ದಾರೆ. ಸಮೀಕ್ಷೆ ಈಗ ಕನಿಷ್ಠ 30% ಆಗಿದೆ. ಸೊ ಹೋಪ್ಫುಲಿ ನಾವು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತೀವಿ. ಸಮೀಕ್ಷೆ ಸರ್ವೆ ಬಗ್ಗೆ ಸ್ವಲ್ಪ ಗಾಬರಿ ಪಡ್ತಾ ಇದ್ದಾರೆ. ನಾನು ಮನವಿ ಇದೇ ಮಾಡ್ತಾ ಇದ್ದೇನೆ, ಜನರು ಮುಂದೆ ಬಂದು ತಾವು ಸರ್ವೆ ಕೊಡಿ, ಸರ್ವೆ ಮಾಡಲಿಕ್ಕೆ ನಮಗೆ ಸಹಕಾರ ಕೊಡಿ. ಇದು ಸ್ಟೇಟ್ ಗವರ್ಮೆಂಟ್ ಇಂದ ವಿಶೇಷ ಒತ್ತಡ ಕೊಟ್ಟಿದ್ದಾರೆ. ಇದಕ್ಕೆ ಕಮಿಷನರಿಗೆ ಹೇಳ್ತೇನೆ, ಎಲ್ಲರ ಹತ್ರ ಮಾತಾಡಲಿಕ್ಕೆ, ಎಲ್ಲ ಶಾಸಕರು ಮತ್ತೆ ಎಲ್ಲರಿಗೆ ಮಾತಾಡಿ ಅವರ ಸಹಕಾರ ಕೇಳಲಿಕ್ಕೆ ಹೇಳ್ತೀನಿ. ಒಟ್ಟಾರೆ 24ನೇ ತಾರೀಕಿನ ಒಳಗಡೆ ಸಮೀಕ್ಷೆ ಮುಗಿಸಲು ಟಾರ್ಗೆಟ್ ನೀಡಿದ್ದು, ನಿರೀಕ್ಷಿತ ಟಾರ್ಗೆಟ್ ರೀಚ್ ಆಗ್ತಿಲ್ಲ. ಶಾಸಕರು ಮತ್ತು ಸಂಸದರ ಬೆಂಬಲ ಕೋರಿದ ಬಳಿಕ ಪ್ರಗತಿಯಾಗುತ್ತಾ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.